ಮೋದಿ ಆಡಳಿತ, ಅಭಿವೃದ್ಧಿ ಕೆಲಸ ಹಾಗೂ ಜಿಲ್ಲೆಯಲ್ಲಿ ಬಿವೈ ರಾಘವೇಂದ್ರ ಅವರ ಕಾರ್ಯವೈಖರಿ ಹಾಗೂ ನಾಯಕತ್ವವನ್ನ ನೋಡಿ ಬಿಜೆಪಿಗೆ ಅನೇಕರು ಸೇರ್ಪಡೆ ಆಗುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಹೇಳಿದರು. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಶಿಕಾರಿಪುರ ಹಾಗೂ ಶಿರಾಳಕೊಪ್ಪದ ಪ್ರಭಾವಿ ಮುಖಂಡರು ಬಿಜೆಪಿಗೆ ಸೇರಿದ್ದಾರೆ. ಇನ್ನು ಮಾದಿಗ ಸಮಾಜದ ಬಂಧುಗಳು ಶಿವಪ್ಪನವರ ನೇತೃತ್ವದಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. ಆಶಾ ಕೋಂ ಪ್ರಕಾಶ್ ಭದ್ರಾವತಿ, ರಾಕೇಶ್ ಬಿನ್ ಹಾಲೇಶಪ್ಪ ಭದ್ರಾವತಿ, ಮಂಜು ಬಿನ್ ಪಾಂಡುರಂಗ ಭದ್ರಾವತಿ, ಈ ಎಲ್ಲ ನಾಯಕರುಗಳು ಬಿಜೆಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ನರೇಂದ್ರ ಮೋದಿ ಅವರ ಅಪ್ರತಿಮ ಅಭಿವೃದ್ಧಿ ಪ್ರಗತಿ ಒಪ್ಪಿ ಜಿಲ್ಲೆಯ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಸನ್ಮಾನ್ಯ ಶಿವಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ. ಅವರೆಲ್ಲರಿಗೆ ನಮ್ಮ ನಾಯಕರು ಶಾಲನೋತ್ಸವದ ಮುಖಾಂತರ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಜಯವಾಗಲಿ. ಆಡಳಿತ, ರಾಜ್ಯದ ಜಿಲ್ಲೆಯ ಪ್ರಗತಿ, ಸಂಸದರ ನೇತೃತ್ವ, ಚುನಾಯಿತ ಪ್ರತಿನಿಧಿಗಳ ಕಾರ್ಯತತ್ಪರತೆಯನ್ನು ನೋಡಿ ಬಿಜೆಪಿಗೆ ಸೇರ್ಪಡೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಕುರುಬ ಸಮಾಜದ ಮುಖಂಡರು ಸೇರಿದ್ರು, ಶಿರಾಳಕೊಪ್ಪ ಬ್ಲಾಕ್ ಅಧ್ಯಕ್ಷರು ಸೇರಿದ್ರು. ಎಲ್ಲ ಸಮುದಾಯಗಳಿಂದ ಬಿಜೆಪಿಯನ್ನು ಒಪ್ಪಿ ಆ ಭಾಗದ ಪ್ರಭಾವಿ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಮಾದಿಗ ಸಮಾಜದ ಬಂಧುಗಳು ಸನ್ಮಾನ್ಯ ಶಿವಪ್ಪನವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರ, ಭದ್ರಾವತಿ, ಶಿವಮೊಗ್ಗ ಗ್ರಾಮಾಂತರದಿಂದ ಈ ಭಾಗದ ಪ್ರಭಾವಿ ಪ್ರಮುಖ ಮುಖಂಡರುಗಳು ಇವತ್ತು ಬಿಜೆಪಿಯನ್ನು ನಮ್ಮೆಲ್ಲರ ನಾಯಕರುಗಳಾದ ಸನ್ಮಾನ್ಯ ಭಾನುಪ್ರಕಾಶ್ ಅವರು, ಬಿವೈ ರಾಘವೇಂದ್ರ ಅವರು, ಚನ್ನಬಸಪ್ಪನವರ ಸಮಕ್ಷಮದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಡಿ.ಎಸ್. ಅರುಣ್ರವರು, ದತ್ತಾತ್ರೇಯ ಅವರು, ಎಲ್ಲ ಪ್ರಮುಖರ ಸಮಕ್ಷಮದಲ್ಲಿ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರೆಲ್ಲರಿಗೆ ಅತ್ಯಂತ ಗೌರವದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಸನ್ಮಾನ್ಯ ಎಚ್.ಎಂ. ಚಂದ್ರಪ್ಪ ಬಿನ್ ನೀಲಕಂಠಪ್ಪ ಶಿವಮೊಗ್ಗ, ಗಣೇಶ್ ಬಿನ್ ಬಸಪ್ಪ ಶೆಟ್ಟಿಹಳ್ಳಿ, ಬನ್ನಿ ಒಬ್ಬೊಬ್ಬರೇ ಬನ್ನಿ, ಪುನೀತ್ ಬಿನ್ ಚಂದ್ರಪ್ಪ ಶೆಟ್ಟಿಹಳ್ಳಿ, ರಾಕೇಶ ಬಿನ್ ನವಲಪ್ಪ ಶೆಟ್ಟಿಹಳ್ಳಿ, ಸಂತೋಷ್ ಬಿನ್ ಗಡ್ಲಪ್ಪ ಶೆಟ್ಟಿಹಳ್ಳಿ,